ಮಧ್ಯರಾತ್ರಿ ಕೂಡ ಹೋಗೋರಿದ್ದಾರೆ. ಇನ್ನು ನಟ ದಳಪತಿ ವಿಜಯ್ ರ್ಯಾಲಿ ವೇಳೆ ಕೈ ಕೊಟ್ಟಿತ್ತು ವಿದ್ಯುತ್. ವಿದ್ಯುತ್ ಕೈ ಕೊಡ್ತಿದ್ದಂತೆ ತಳ್ಳಾಟ, ನೂಕಾಟ, ಕಾಲ್ ತುಳಿತ ಸಂಭವಿಸ್ಬಿಟ್ಟಿದೆ. ವಿದ್ಯುತ್ ಕಟ್ ಆಗ್ತಿದ್ದಂತೆ ಸಂಭವಿಸಿರೋ ಅಂತ ಕಾಲ್ ತುಳಿತ ಇದು. ಈಗ 31 ಮಂದಿ ಪ್ರಾಣ ಬಿಟ್ಟಿದಾರಲ್ಲ, ಅದು ಯಾಕಾಯ್ತು ಅಂದ್ರೆ ನಟ ದಳಪತಿ ವಿಜಯ್ ಅವರ ರ್ಯಾಲಿ ವೇಳೆ ವಿದ್ಯುತ್ ಕೈ ಕೊಟ್ಟಿದೆ. ವಿದ್ಯುತ್ ಕೈ ಕೊಡ್ತಾ ಇದ್ದಂತೆ ತಳ್ಳಾಟ, ನೂಕಾಟ, ಕಾಲ್ ತುಳಿತ ಎಲ್ಲವೂ ಕೂಡ ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಟ ವಿಜಯನ ನೋಡಬೇಕು ಅಂತ ಬಂದಿದ್ರಲ್ಲ, ಕರೆಂಟ್ ಹೊಟ್ಟೋದ್ರೆ ನಟ ವಿಜಯನ ನೋಡೋದು ಹೇಗೆ? ಹೀಗಾಗಿ ಅಭಿಮಾನಿಗಳು ಅಲ್ಲಿ ಏನು ನೆರೆದಿದ್ರಲ್ಲ ನೋಡಿ, ಕರೆಂಟ್ ಕೈ ಕೊಟ್ಟಿರುವಂಥ ದೃಶ್ಯಾವಳಿ ಅದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಹರಿದು ಬಂದಿತ್ತು. ಇವತ್ತು ಕರೂರಿನಲ್ಲಿ ನಟ ವಿಜಯ್ ಅವ್ರನ್ನ ನೋಡ್ಲಿಕ್ಕೆ ವಿಜಯ್ ಅವರನ್ನೋ ಒಂದು ಬಸ್ನ ಮೇಲ್ಗಡೆ ನಿಂತ್ಕೊಂಡು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು, ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಬಟ್ ಜನ ನೋಡಿ ಯಾವ ರೀತಿ ನೂಕಾಡ್ತಾ ಇದ್ದಾರೆ, ತಳ್ಳಾಡ್ತಾ ಇದ್ದಾರೆ. ಇದೇ ಕಾಲ್ ತುಳಿತದಲ್ಲಿ ಈಗ 31 ಮಂದಿ ಪ್ರಾಣವನ್ನ ಚೆಲ್ಲಿದ್ದಾರೆ, ಉಸಿರನ್ನ ಚೆಲ್ಲಿದ್ದಾರೆ. ಅದರಲ್ಲಿ 16 ಮಹಿಳೆಯರಿದ್ದಾರೆ, 9 ಪುರುಷರಿದ್ರೆ ಅಮಾಯಕ 6 ಮಕ್ಕಳು. ಇನ್ನು ಪ್ರಪಂಚಕ್ಕೆ ಅವ್ರು ಈಗಷ್ಟೇ ಕಣ್ಣನ್ನ ಬಿಡ್ತಾ ಇದ್ರು. 6 ಮಕ್ಕಳು ಕೂಡ ಈಗ ಮೃತಪಟ್ಟಿದ್ದಾರೆ. ದಳಪತಿ ವಿಜಯ್ ಅವರ ರ್ಯಾಲಿ ವೇಳೆ ಆಗಿರುವಂತಹ ಭೀಕರ ದುರಂತ ಘಟನೆಯಲ್ಲಿ ಗಾಯಗೊಂಡಂತವರ ಸಂಖ್ಯೆ ಕೂಡ 50ನ್ನ ದಾಟಿದೆ. ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ತತ್ಕ್ಷಣವೇ ತಮಿಳುನಾಡು ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಸಚಿವರ ದ್ವಯರನ್ನ ಸ್ಥಳಕ್ಕೆ ಕಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.